ಇರಾನ್ ಒಂದು ಕಾಲದಲ್ಲಿ ಅಮೆರಿಕದ ಅತ್ಯಂತ ಆಪ್ತ ಮಿತ್ರ ಆಗಿತ್ತು. ಮಾತ್ರ ಅಲ್ಲದೆ ಭಾರತದ ವಿರುದ್ಧದ ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿ ನಿಂತಿತ್ತು. ಆದರೆ ಪಶ್ಚಿಮ ಏಷ್ಯಾದಲ್ಲಿ ಪ್ರಸ್ತುತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥ ಬೆನ್ನಲ್ಲೇ ಇರಾನ್ ಮತ್ತು ಪಾಕಿಸ್ತಾನದ ನಡುವಿನ ಹಳೆಯ ಮಿಲಿಟರಿ ಸಂಬಂಧಗಳ ಕುರಿತಾದ ಆಘಾತಕಾರಿ ಮಾಹಿತಿಯೊಂದು ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಅಮೆರಿಕ, ಇರಾನ್, ಪಾಕ್ ಮೈತ್ರಿಕೂಟ ಏನಿದರ ಗುಟ್ಟು? ಯುದ್ಧದಿಂದ ಸದ್ಯ ಹೊತ್ತಿ ಉರಿಯುತ್ತಿರುವ ಇರಾನ್ನಲ್ಲಿ 1941ರಿಂದ 1979ರವರೆಗೆ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಮೊಹಮ್ಮದ್ ರೇಜಾ ಪಹ್ಲವಿ ಅವರ ಕಾಲದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಗಾಢವಾದ ಸ್ನೇಹವಿತ್ತು. ಈ ಸ್ನೇಹದ ಲಾಭ ಪಡೆದ ಪಾಕಿಸ್ತಾನ 1965 ಮತ್ತು 1971ರ ಭಾರತದ ವಿರುದ್ಧ ಯುದ್ಧಗಳ ಸಮರದಲ್ಲಿ ಇರಾನ್ನಿಂದ ಭಾರೀ ಪ್ರಮಾಣದ ಮಿಲಿಟರಿ ನೆರವನ್ನು ಪಡೆದುಕೊಂಡಿತ್ತು. ಅಮೆರಿಕದ ಇತ್ತೀಚಿನ ರಹಸ್ಯ ದಾಖಲೆಗಳ ಬಿಡುಗಡೆಯು ಈ ಕಾರ್ಯತಂತ್ರದ ಸ್ವರೂಪವನ್ನು ಎಳೆಯಾಗಿ ಬಿಚ್ಚಿಟ್ಟಿದೆ. ಇದೇ ಇರಾನ್ ಒಂದು ಕಾಲದಲ್ಲಿ ಭಾರತದ ವಿರುದ್ಧ ನಿಂತಿತ್ತು. 1965ರ ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ಎದುರಾದಾಗ ಇರಾನ್ ತನ್ನಲ್ಲಿದ್ದ ಯುದ್ಧ ವಿಮಾನಗಳನ್ನು ಮತ್ತು ಮದ್ದುಗುಂಡುಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿತ್ತು. ಅಮೆರಿಕ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಲು ಸಾಧ್ಯವಾಗದಿದ್ದಾಗ ಇರಾನ್ ಮೂಲಕ ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿಗಳನ್ನು ತಲುಪಿಸುವ ಗುಪ್ತ ಮಾರ್ಗವನ್ನು ಅನುಸರಿಸಲಾಗಿತ್ತು. ಕುತಂತ್ರಿ ಅಮೆರಿಕ ಇರಾನ್ ಜೊತೆ ಸೇರಿ ಭಾರತದ ವಿರುದ್ಧ ಯುದ್ಧಕ್ಕೆ ಸಹಾಯ ಮಾಡಿತ್ತು. ಇರಾನ್ನಿಂದ ರಹಸ್ಯವಾಗಿ ಪಾಕ್ಗೆ ಮಿಲಿಟರಿ ನೆರವು. 1971ರ ಯುದ್ಧ ಇನ್ನಷ್ಟು ಗಂಭೀರವಾಗಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಒಳಯುದ್ಧ ನಡೆಯುತ್ತಿದ್ದಾಗ ಭಾರತದ ಸೇನೆ ಹಸ್ತಕ್ಷೇಪ ಮಾಡಿತ್ತು. ಪರಿಸ್ಥಿತಿ ಪಾಕಿಸ್ತಾನದ ವಿರುದ್ಧ ತಿರುಗುತ್ತಿರುವಂತೆ ಕಂಡುಬಂದಿತ್ತು. ಈ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರುವ ರಿಚರ್ಡ್ ನಿಕ್ಸನ್ ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವ ಹೆನ್ರಿ ಕಿಸಿಂಜರ್ 1971ರ ಡಿಸೆಂಬರ್ 4ರಂದು ನಡೆದ ದೂರವಾಣಿ ಸಂಭಾಷಣೆಯಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಯಾಹ್ಯಾ ಖಾನ್ ಸಹಾಯ ಕೇಳಿದ್ದಾರೆ ಎಂದು ಕಿಸಿಂಜರ್ ನಿಕ್ಸನ್ಗೆ ತಿಳಿಸಿದರು. ಇರಾನ್ ಮೂಲಕ ಸಹಾಯ ಮಾಡುವ ಯೋಚನೆ ಮುಂದುವರಿಸಲಾಗಿತ್ತು. ಡಿಸೆಂಬರ್ 6ರಂದು ನಿಕ್ಸನ್ ಈ ಯೋಜನೆಗೆ ಅನುಮೋದನೆ ನೀಡಿದರು. ಒಪ್ಪಂದದ ಪ್ರಕಾರ ಇರಾನ್ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಮಿಲಿಟರಿ ನೆರವು ನೀಡಿತ್ತು. ಅಮೆರಿಕ ಇರಾನ್ಗೆ ಸತತ ನೆರವು ನೀಡುತ್ತಿತ್ತು. ಒಟ್ಟಾರೆ ಇರಾನ್ ಅಮೆರಿಕದ ಮೇಲೆ ಯಾವ ರೀತಿ ಸ್ನೇಹವನ್ನು ಹೊಂದಿತ್ತು ಹಾಗೂ ಭಾರತದ ವಿರುದ್ಧದ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಹೇಗೆ ಬೆನ್ನೆಲುಬಾಗಿ ನಿಂತಿತ್ತು ಎಂಬ ಅಂಶ ಇತಿಹಾಸದ ಪುಟಗಳಿಂದ ಹೊರಬಂದಿದೆ. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಸಂಭವಿಸಿತ್ತು. ಶಾ ಪಹಲ್ವಿ ಅಧಿಕಾರ ಕಳೆದುಕೊಂಡರು. ನಂತರ ಇರಾನ್ನ ವಿದೇಶಾಂಗ ನೀತಿ ಸಂಪೂರ್ಣ ಬದಲಾಗಿತ್ತು. ಭಾರತ ಇರಾನ್ನ ಸಂಬಂಧಗಳು ತುಲನಾತ್ಮಕವಾಗಿ ಸಮತೋಲನವಾಗಿಯೇ ಉಳಿದವು. ಆಶಾ ಎನ್, ನ್ಯೂಸ್ ಡೆಸ್ಕ್, ಆರ್ಮ್ಯಾಕ್ಸ್ ನ್ಯೂಸ್ ಕನ್ನಡ.